ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಬಿಯರ್ ಬೇಕೆಂದು ಹಠ ಹಿಡಿದ ಹಂತಕಿ ಸಿಯಾ ಗೋಯಲ್ ಕುಡಿತದ ಚಟ ಮುಚ್ಚಿಟ್ಟಿದ್ದ ಪೋಷಕರು. ಉದ್ಯಮಿ ಕೊಲೆಗಾರ್ತಿಯ ವಿಚಿತ್ರ ಬೇಡಿಕೆಗೆ ಪೊಲೀಸರೇ ಶಾಕ್. ಮಹಾರಾಷ್ಟ್ರದ ಲೋಹಾಗಢ ಕೋಟೆಯಲ್ಲಿ ನಡೆದ ಉದ್ಯಮಿ ಕೇತನ್ ಅಗರ್ವಾಲ್ ಕೊಲೆ ಪ್ರಕರಣದ ಆರೋಪಿಗಳಾದ ಭಾವಿ ಪತ್ನಿ ಸಿಯಾ ಗೋಯಲ್ ಹಾಗೆ ಆಕೆಯ ಪ್ರಿಯಕರ ಚೇತನ್ ಚೌಧರಿ ಪೊಲೀಸರ ಬಂಧನದಲ್ಲಿ ಇದ್ದು, ವಿಚಾರಣೆ ವೇಳೆ ಸ್ಫೋಟಕ ವಿವರಗಳು ಬಯಲಾಗುವ ಜೊತೆಗೆ ಸಿಯಾ ಗೋಯಲ್ಗೆ ಮದ್ಯ ಸೇವನೆಯ ಚಟ ಇರುವುದು ಬೆಳಕಿಗೆ ಬಂದಿರುವುದಾಗಿ ವರದಿ ತಿಳಿಸಿದೆ. ಲಾಕಪ್ನಲ್ಲಿ ಬಿಯರ್ಗೆ ಬೇಡಿಕೆ ಇಟ್ಟಿದ್ದಾಳೆ. ಹೌದು, ಪೊಲೀಸ್ ಮೂಲಗಳ ಪ್ರಕಾರ ಪುಣೆಯ ಲೋಹಾಗಢ್ ಕೋಟೆಯಲ್ಲಿ ನಡೆದ ಕೇತನ್ ಅಗರ್ವಾಲ್ ಕೊಲೆ ಪ್ರಕರಣದ ಆರೋಪಿ ಸಿಯಾ ಗೋಯಲ್ ಲಾಕ್ ಅಪ್ನಲ್ಲಿರುವಾಗ ಬಿಯರ್ ಮತ್ತು ಮದ್ಯವನ್ನ ಕೇಳ್ತಾ ಇದ್ಲು ಅಂತ ವರದಿ ವಿವರಿಸಿದೆ. ಸಿಯಾ ಗೋಯಲ್ 12ನೇ ತರಗತಿಯಲ್ಲಿ ಫೇಲ್ ಆಗಿದ್ಲು, ಮದ್ಯಪಾನ, ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗಿದ್ಲು ಮತ್ತೆ ಒಂದೇ ಸಮಯದಲ್ಲಿ ಹಲವಾರು ಹುಡುಗರೊಂದಿಗೆ ಡೇಟಿಂಗ್ ಮಾಡ್ತಿದ್ಲು ಅಂತ ತಿಳಿದು ಬಂದಿದೆ. ಕೇತನ್ ತಾಯಿ ಹೇಳಿದ್ದೇನು ನೋಡಿ, ಸಿಯಾ ಗೋಯಲ್ಗೆ ತಮ್ಮ ಮನೆಯಲ್ಲಿ ಮದ್ಯಪಾನ ಮಾಡೋದಕ್ಕೆ ಅವಕಾಶ ನೀಡಲಾಗುವುದಿಲ್ಲ ಅಂತ ತಮ್ಮ ಸೊಸೆಗೆ ಸ್ಪಷ್ಟಪಡಿಸಿದ್ರು ಅಂತ ಕೇತನ್ ಅಗರ್ವಾಲ್ ತಾಯಿ ಹೇಳ್ಕೊಂಡಿದ್ದಾರೆ. ಇದರ ಹೊರತಾಗಿಯೂ ಗೋಯಲ್ ಕುಡಿತಾ ಇದ್ದ ವಿಷಯ ಅವಳ ಹೆತ್ತವರಿಗೆ ತಿಳಿದಿತ್ತು, ಆದ್ರೆ ಅದನ್ನ ಅವರು ಮುಚ್ಚಿಟ್ಟಿರೋದಾಗಿ ಕೇತನ್ ತಾಯಿ ತಿಳಿಸಿದ್ದಾರೆ. ಅವಳು ನಮ್ಮ ಮನೆಗೆ 2-3 ಬಾರಿ ಭೇಟಿಯನ್ನು ಕೊಟ್ಟಿದ್ಲು, ಒಮ್ಮೆ ಪೂಜೆಗೆ ಮತ್ತು 2-3 ಬಾರಿ ಭೋಜನಕ್ಕೆ ಬಂದಿದ್ಲು. ನನ್ನ ಮನೆಯಲ್ಲಿ ಮದ್ಯಪಾನ ಮಾಡೋದಕ್ಕೆ ಅವಕಾಶ ಇಲ್ಲ ಮತ್ತು ಪಾರ್ಟಿಗಳಿಗೆ ಹೋಗೋದಕ್ಕೆ ನಾನು ಅವಳನ್ನ ಬಿಡುವುದಿಲ್ಲ ಅಂತ ನಾನು ಅವಳಿಗೆ ಸ್ಪಷ್ಟವಾಗಿ ಹೇಳಿದ್ದೆ. ಇದರ ಹೊರತಾಗಿಯೂ ಅವಳು ಕುಡಿತಾ ಇದ್ಲು ಮತ್ತು ಇದನ್ನ ಅವಳ ಪೋಷಕರು ನಮ್ಮಿಂದ ಮುಚ್ಚಿಟ್ಟಿದ್ರು ಅಂತ ಕೇತನ್ ತಾಯಿ ಈಗಾಗಲೇ ಒಂದು ಟಿವಿ ಚಾನೆಲ್ ಒಂದರ ಜೊತೆ ಮಾತಾಡುವ ಸಂದರ್ಭದಲ್ಲಿ ವಿವರಿಸಿದ್ದಾರೆ. ಇನ್ನು ಪರಸ್ಪರ ಆರೋಪ ನೋಡಿ, ಬಂಧಿತ ಇಬ್ಬರು ಆರೋಪಿಗಳಾದ ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿ ಕಸ್ಟಡಿ ವಿಚಾರಣೆಯ ಸಮಯದಲ್ಲಿ ಪರಸ್ಪರ ಕೊಲೆ ವಿಚಾರದಲ್ಲಿ ದೂಷಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ತನಿಖಾಧಿಕಾರಿಗಳು ಅಪರಾಧಕ್ಕೆ ಕಾರಣವಾದ ಘಟನೆಗಳನ್ನ ಬಯಲಿಗೆ ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೇತನ್ ವಿಗ್ ಧರಿಸ್ತಾ ಇದ್ದದಕ್ಕೆ ಕೊಲೆಗೆ ನಿರ್ಧಾರವನ್ನ ಕೈಗೊಳ್ಳಲಾಯ್ತಾ ನೋಡಿ, ಕೇತನ್ ವಿಗ್ ಧರಿಸ್ತಿದ್ದ ಅನ್ನುವ ಕಾರಣಕ್ಕೆ ಆತನನ್ನ ಮದುವೆ ಆಗೋದಕ್ಕೆ ಇಷ್ಟವಿಲ್ಲದೆ ಹತ್ಯೆಗೈದಿರೋದಾಗಿ ಸಿಯಾ ವಿಚಾರಣೆ ವೇಳೆ ಭಯಬಿಟ್ಟಿದ್ದಾಳೆ. ಕೇತನ್ ವಿಗ್ ಧರಿಸ್ತಾ ಇದ್ದಿದ್ದು ನನಗೆ ಇಷ್ಟ ಇರಲಿಲ್ಲ, ಆದ್ರೆ ಮದುವೆ ರದ್ದು ಮಾಡಿ ಮನೆಯವರಿಗೆ ನೋವು ಕೊಡೋದಕ್ಕೆ ಇಷ್ಟ ಇರಲಿಲ್ಲ, ಹೀಗಾಗಿ ಕೇತನ್ ನನ್ನ ಕೊಲ್ಲೋದಕ್ಕೆ ನಿರ್ಧಾರ ಮಾಡಿದೆ ಅಂತ ಸಿಯಾ ಹೇಳಿದ್ದಾಳೆ. ಇನ್ನು 29ರವರೆಗೆ ಪೊಲೀಸ್ ಕಸ್ಟಡಿ ಅಂದ್ರೆ ನೋಡಿ, ಒಂದು ಕಡೆ ಇಬ್ಬರು ಆರೋಪಿಗಳನ್ನ ಜೂನ್ 29ರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು. ತನಿಖಾಧಿಕಾರಿಗಳು ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಕೊಲೆ ತನಿಖೆಯ ಭಾಗವಾಗಿ ಸಾಕ್ಷಿಗಳನ್ನ ಪರಿಶೀಲಿಸಲಾಗುತ್ತೆ ಅಂತ ಅಧಿಕಾರಿಗಳು ಕೂಡ ಒಮ್ಮೆ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಲಾಕಪ್ನಲ್ಲಿ ಇದ್ರೂ ಕೂಡ ಬಿಯರ್ ಬೇಕು ಅಂತ ಹಠವನ್ನ ಮಾಡಿದ್ದು, ಬಿಯರ್ ಜೊತೆಗೆ ಬಿರಿಯಾನಿ ಹಾಗೆ ಕಬಾಬ್ ಕೂಡ ಬೇಕು ಅಂತ ಸಿಯಾ ಗೋಯಲ್ ಹಠವನ್ನ ಹಿಡಿದಿದ್ದಾಳಂತೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.